ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್ಸ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾಕಂದರೆ ನಾವಿವತ್ತು ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಹಾಗೆ ಅಮ್ಮ ಮನೆ ತುಂಬಾ ಹತ್ತಿರ. ಸೊ ಇವಾಗ ಅಲ್ಲಿಗೆ ಬಂದಿದ್ದೀವಿ. ಪಾಪು ಸ್ಮಯ ಬಂದ ತಕ್ಷಣ ಇದೆ ಕೆಲಸನ. ನಮ್ಮ ಮನೇಲಿ ಒಂದು ನೇಲ್ ಪಾಲಿಷ್ ಬಾಕ್ಸ್ ಇದೆ ಆಯಿತಾ, ಅದರೊಳಗಡೆ ಎಲ್ಲ ನೇಲ್ ಪಾಲಿಷ್ ಕಲೆಕ್ಷನ್ಸ್ನ ಇಟ್ಟಿದ್ದೀವಿ. ನನ್ನ ಮಗಳು ಅದನ್ನು ನೋಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿಗೆ ಬಂದ ತಕ್ಷಣ ಅದನ್ನು ತೊಗೊಂಡು ಬಂದು ಚಿಕ್ಕಿ ಹತ್ರ ಹಾಕಿಸ್ಕೋತೀನಿ ಅಂಥೇಳಿ ಹಠ ಮಾಡಿ ಹಾಕಿಸ್ಕೋತಾ ಇದ್ದಾರೆ. ಜಾಸ್ತಿ ಹಾಕೋಬಾರ್ದಪ್ಪಾಜಿ ನೇಲ್ ಪಾಲಿಶು. ಸಾಕಲ್ಲ ಸಾಕಲ್ಲ. ಏನ್ ಹೇಳ್ತು ಪಪ್ಪ, ಹಾಕೋಬಾರ್ದು ಕೆಮಿಕಲ್ಸ್ ಅಂತ. ಫುಲ್ ಕನ್ಸ್ ಕಾಣ್ಕೊಂಡು ಬಂದಿರೋದಲ್ಲಿ ಚಿಕ್ಕಿ ಹಾಕುತ್ತೆ ಇವಾಗ ನೇಲ್ ಪಾಲಿಶು ಅಂತ. 4 ಕಲರ್ ಹಾಕಿರೋದು. ಫಸ್ಟು ರೆಡ್ಡು, ಅದ್ರ ಮೇಲೆ ವೈಟು, ಅದ್ರ ಮೇಲೆ ಗ್ರೀನು, ಅದ್ರ ಮೇಲೆ ಇವಾಗ ನೀನು ಹಾಕ್ತಿರೋದು ಮರೂನು. ನಾವೇನಾದರೂ ಅಮ್ಮ ಮನೆಗೆ ಬಂದರೆ ಅಮ್ಮ ಯಾವುದಾದ್ರೂ ಒಂದು ಸ್ವೀಟ್ ಮಾಡೇ ಮಾಡ್ತಾರೆ. ಸೊ ಇವತ್ತು ಒತ್ತು ಶಾವಿಗೆ ಹಾಗೆ ಕಾಯಾಲ್ ಮಾಡ್ತಿದ್ರು. ಆ ವಿಡಿಯೋನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಒತ್ತು ಶಾವಿಗೆ ಕಾಯಾಲು ಇದು ನಮ್ಮ ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಈ ರೆಸಿಪಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಬಟ್ ಇವಾಗ ಯಾರೆಲ್ಲ ಅಡುಗೆ ಕಲಿತಾ ಇದ್ದೀರಾ ಅವರು ಇದನ್ನು ಟ್ರೈ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮುಂದಿನ ವ್ಲಾಗ್ಗಳಲ್ಲಿ ಈ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಈ ಸ್ವೀಟ್ ಅಂತೂ ತುಂಬ ಬೇಗ ಮಾಡ್ಬೋದು. ನಮ್ಮಮ್ಮ ಹೇಳ್ತಿದ್ರು ಅರ್ಧ ಗಂಟೆ ಒಳಗಡೆ ಈ ಸ್ವೀಟ್ನೆಲ್ಲ ಮಾಡಿ ಊಟನೂ ಕೂಡ ಮುಗಿಸ್ಕೊಂಡ್ಬಿಡ್ಬೋದು ಅಂಥೇಳಿ. ಇವಾಗ ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ಗಳು ಬರ್ತಾರೆ, ಏನು ಮಾಡೋದು ಅಂಥೇಳಿ ಯೋಚನೆ ಮಾಡೋ ಬದಲು ಈ ರೆಸಿಪಿನ ಮಾಡಿ. ಯಾಕಂದರೆ ಇದು ತುಂಬ ಕ್ವಿಕ್ಕಾಗಿ ಮಾಡ್ಬೋದು, ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡ್ಬೋದು, ಹಾಗೆ ಹೆಲ್ದಿ ಕೂಡ. ಸೊ ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ. ಈ ಶಾವಿಗೆನ ಒತ್ತೋದು ಒಂದು ಬೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದಲ್ವ. ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಈ ಶಾವಿಗೆನ ನಾವು ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡು ಮಾಡಿದ್ದೀವಿ. ಇನ್ನು ಕೆಲವರು ರಾಗಿ ಹಿಟ್ಟು ಅಥವಾ ವಡ್ರಾಗಿ ಹಿಟ್ಟನ್ನು ಬಳಸ್ಕೊಂಡು ಮಾಡ್ತಾರೆ. ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದರಲ್ಲಿ ಮಾಡ್ಕೊಳ್ಳಿ. ಈ ಶಾವಿಗೆನೆಲ್ಲ ಒತ್ತಿದಾದ್ಮೇಲೆ ಅಷ್ಟರಲ್ಲಿ ಅಮ್ಮ ಕಾಯಾಲ್ ಕೂಡ ರೆಡಿ ಮಾಡಿಕೊಂಡ್ರು. ತೆಂಗಿನ ತುರಿ, ಏಲಕ್ಕಿ ಹಾಗೆ ಗಸಗಸೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದಾರೆ. ಅಮ್ಮ ಇಲ್ಲಿ ಮೊದಲೇ ಬೆಲ್ಲದ ಪಾಕನ ರೆಡಿ ಮಾಡ್ಕೊಂಡಿದ್ರು. ಸ್ವಲ್ಪ ನೀರು ಹಾಗೆ ಬೆಲ್ಲನ ಚೆನ್ನಾಗಿ ಕುದಿಸಿ ಅದನ್ನು ಫಿಲ್ಟರ್ ಮಾಡ್ಕೊಂಡಿದ್ರು. ಈ ಬೆಲ್ಲದ ಪಾಕಕ್ಕೆ ನಾವು ಮಿಕ್ಸಿ ಮಾಡ್ಕೊಂಡಿರುವಂತಹ ತೆಂಗಿನ ತುರಿನ ಹಾಕ್ಕೊಂಡ್ರೆ ಈಗ ಕಾಯಾಲ್ ಕೂಡ ರೆಡಿ ಆಗಿದೆ. ಹಾಗೆ ಇಲ್ಲಿ ಅಮ್ಮ ಉರ್ಗಡ್ಲೆ ಪುಡಿನೂ ಕೂಡ ಮಾಡಿ ಎತ್ತಿಟ್ಕೊಂಡಿದ್ದಾರೆ. ಇದನ್ನ ಒತ್ತು ಶಾವಿಗೆ ಕಾಯಾಲ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ಹಾಕೊಂಡು ತಿಂದ್ರೆ ತುಂಬ ರುಚಿಯಾಗಿರುತ್ತೆ. ಮಾಡಿರೋ ತಿಂದ ಅಂತೆ. ಮಾಡು ಚುಮ್ಮ, ನೀನ್ ಮಾಡಿರೋ ಟೇಸ್ಟ್ ಮಾಡು ಚುಮ್ಮ, ಹೆಂಗೈತೆ ಮಾಡಿರೋದು. ಮಾಡು ಬಂಗಾರ, ದೊಡ್ಡ ತೊಗೊಂತಾರೆ. ಮಾಡು ಬಂಗಾರ. ನಾವಿಲ್ಲಿ ಶಾವಿಗೆಗೆ ರೆಡಿ ಮಾಡ್ಕೋತಾ ಇದ್ರೆ ಇಲ್ಲಿ ನನ್ನ ಮಗಳು ಬಂದ್ಬಿಟ್ಟು ನಾನು ಕೂಡ ಶಾವಿಗೆನ ಒತ್ತುತ್ತೀನಿ ಕೊಡಿ ಅಂಥೇಳಿ ಅದನ್ನ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಅದು ಇಷ್ಟ ಆಗ್ಬಿಟ್ಟಿದೆ. ನಮ್ಮ ಮಗಳು ಶಾವಿಗೆ ಕಾಯಾಲ್ ತಿಂತಾ ಇರೋದು ಇದೇ ಫಸ್ಟ್ ಟೈಮ್. ಸೊ ಎಲ್ಲರೂ ಕಿಚನಲ್ಲಿ ಸೇರ್ಕೊಂಡು ಏನೋ ಮಾಡ್ತಿದ್ದಾರೆ ಅಂಥೇಳಿ ಅವರು ಬಂದ್ಬಿಟ್ಟು ನೀವೇ ನೋಡಿ ಶಾವಿಗೆನ ಒತ್ತುತ್ತೀನಿ ಕೊಡಿ ಅಂಥೇಳಿ ಇಸ್ಕೊಂಡ್ಬಿಟ್ಟು ಒತ್ತುತ್ತಾ ಇದ್ದಾರೆ. ನಿಜವಾಗ್ಲೂ ನಾವು ನಮ್ಮ ಮಕ್ಳಿಗೆ ಏನೂ ಹೇಳ್ಕೊಡೋದೇ ಬೇಡ ಅಲ್ವಾ, ಅವರೇ ಅದನ್ನು ನೋಡಿ ನೋಡಿ ಕಲಿತಾರೆ. ನೀನು ತಿರುವಮ್ಮ ಮೇಡಮ್, ತಿರುವ್ರಿ. ಪಪ್ಪು ಏನು ಮಾಡ್ತಿರೋದು ನೀವು? ಏನು ಮಾಡ್ತಿರೋದು? ಮಮ್ಮು ಮಮ್ಮು ಹೆಸರು ಒತ್ತು ಶಾವಿಗೆ. ಒತ್ತು ಶಾವಿಗೆ ಜೋರಾಗಿ ಒತ್ತು ಶಾವಿಗೆ.
ನಿಜವಾಗ್ಲೂ ಶಾವಿಗೆ ಕಾಯಲ್ಲಂತೂ ತುಂಬ ರುಚಿಯಾಗಿತ್ತು. ನಾನು ಆವಾಗಲೇ ಹೇಳಿದ್ನಲ್ವ, ಈ ಶಾವಿಗೆ ಮೇಲೆ ಆ ಕಾಯಲ್ನ ಹಾಕ್ಬಿಟ್ಟು ಅದ್ರ ಮೇಲೆ 1 ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ಪುಡಿನ ಉದುರಿಸ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡಿ. ನಂಗೆ ಗೊತ್ತು ನಿಮ್ಗೆಲ್ಲರಿಗೂ ಬಾಯಲ್ಲಿ ನೀರು ಬರ್ತಾ ಇದೆ. ನಿಜವಾಗ್ಲೂ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಚೆನ್ನಾಗಿದ್ಯಾ? ಹೇಳ್ಬೇಕು, ಬಾಯಲ್ಲಿ. ಬಾಯಲ್ಲಿ ಹೇಳ್ಬೇಕು. ಹೆಂಗಿದ್ಯಮ್ಮ? ಸೂಪರ್ ಆಗಿದೆ. ಏನ್ ತಿಂದಿದ್ದೀಗ? ಒತ್ತು ಶಾವಿಗೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ತುಂಬ ದಿನ ಆಗಿತ್ತು ಇದು ವಿಡಿಯೋ ಕ್ಯಾಪ್ಚರ್ ಮಾಡಿಬಿಟ್ಟು, ಬಟ್ ಪೋಸ್ಟ್ ಮಾಡೋಕ್ಕೆ ಆಗಿರಲಿಲ್ಲ. ನಮ್ಮಮ್ಮ ಮನೆ ಹತ್ರನೇ ಪೋಲಿಯೋ ಡ್ರಾಪ್ಸ್ ಹಾಕ್ತಾಯಿದ್ರು. ಹಾಗಾಗಿ ಮಗಳಿಗೆ ಅದನ್ನು ಕೂಡ ಹಾಕಿಸ್ಕೊಂಡು ಬಂದ್ಬಿಡೋಣ ಅಂಥೇಳಿ ನಾನು ನನ್ನ ಹಸ್ಬೆಂಡ್ ಹೋಗಿದ್ವಿ. ಸ್ಮಯಾಗೆ ಸ್ಟಾರ್ಟಿಂಗ್ ಭಯ ಆಗೋಯ್ತು, ನನಗೆ ಇಂಜೆಕ್ಷನ್ ಮಾಡ್ತಾರೇನೋ ಅಂಥೇಳಿ ಅವ್ರು ಎದುರುಕೊಂಡಿದ್ರು. ಬಟ್ ನಿಧಾನವಾಗಿ ಇಲ್ಲ, ಇದು ಡ್ರಾಪ್ಸ್ ಬಾಯಲ್ಲಿ ಹಾಕೋದು ಅಂತ ಹೇಳಿದ್ಮೇಲೆ ಅವ್ರು ಆರಾಮಾಗಿ ಹಾಕಿಸ್ಕೊಂಡ್ರು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಮಕ್ಕಳಿಗೆ ಡ್ರಾಪ್ಸ್ ಅಥವಾ ಇಂಜೆಕ್ಷನ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಗೌರ್ಮೆಂಟಿಂದನೇ ಹಾಕಿಸ್ಕೊಳ್ಳಿ. ಯಾಕಂದರೆ ಅದು ತುಂಬ ಸೇಫ್. ಏನು ಹಾಕಿದ್ರು ಅವರು? ಡ್ರಾಪ್ಸ್. ಇದು ನೇಲ್ ಪಾಲಿಶ್ ಅಲ್ಲ ಕಂದ, ಮಾರ್ಕರ್ ಇದು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಮನೆಯಲ್ಲಿ ಪುಟ್ ಮಕ್ಕಳಿದ್ರೆ ಈ ವಿಡಿಯೋನ ರಿಲೇಟ್ ಮಾಡ್ಕೋತೀರಾ. ಯಾಕಂದರೆ ನಮ್ಮ ಮಕ್ಕಳಿಗೆ ಡ್ರೆಸ್ ತರಕ್ಕೆ ಹೋದಾಗ ಡ್ರೆಸ್ ಏನಾದರೂ ತುಂಬ ಚೆನ್ನಾಗಿದ್ಬಿಟ್ರೆ ಅದೆಷ್ಟೇ ಕಾಸ್ಟ್ಲಿ ಆಗಲಿ ತೊಗೊಂಬಂದ್ಬಿಡ್ತೀವಿ. ಆದರೆ ನಮ್ಮ ಮಕ್ಕಳು ಹಿಂಗೆ ನೋಡೋ ಅಷ್ಟರಲ್ಲೇ ಎಷ್ಟು ಬೇಗ ಬೆಳೆದ್ಬಿಡ್ತಾರೆ. ನಾವು ತಂದಿರೋ ಡ್ರೆಸ್ಸಸ್ ಕೂಡ ಅವ್ರಿಗೆ ಆಗೋದಿಲ್ಲ. ಹಾಗಾಗಿ ಇರೋ ಡ್ರೆಸ್ನ ಸ್ವಲ್ಪ ಆಲ್ಟರ್ ಮಾಡಿ ಈ ಡ್ರೆಸ್ಸಲ್ಲಿ ಫೋಟೋಶೂಟ್ ಮಾಡಿಸೋಣ ಅಂಥೇಳಿ ನಾನು ನನ್ನ ಹಸ್ಬೆಂಡ್ ಹಾಗೆ ನನ್ನ ತಂಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಯಾರೆಲ್ಲ ನನ್ನ ವೀಡಿಯೋಸ್ನ ಸ್ಟಾರ್ಟಿಂಗಿಂದ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಈ ಲೊಕೇಶನ್ ಬಗ್ಗೆ ಒಂದು ಐಡಿಯಾ ಬಂದಿರುತ್ತೆ. ನಾವು ನಮ್ಮ ಮಗಳು ಚಿಕ್ಕೋರಿದ್ದಾಗ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನ ರೀತಿ ರೆಡಿ ಮಾಡಿ ಆ ಫೋಟೋಶೂಟ್ನ ಇಲ್ಲಿ ಮಾಡಿಸ್ಕೊಂಡಿದ್ವಿ. ಇದು ನಮ್ಮ ಪರಿಚಯದವರ ಒಬ್ಬರು ಮನೆ. ಸೊ ಈ ಲೊಕೇಶನ್ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ ಆಗೋಯ್ತು. ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಪೋಸ್ ಕೊಡ್ಬೇಕಲ್ಲ ನೀಟಾಗಿ. ಕಣ್ಣುಡಿರಿ ಕಣ್ಣುಡಿ ಅದಂಗೆ. ಇನ್ನೊಂದ್ಸಲ ನನ್ನ ಮಗಳಿಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಫೋಟೋಸ್ಗೆ ಪೋಸ್ ಕೊಡಿ ಅಂತ ಹೇಳಿದ್ರೆ ಅಲ್ಲೊಂದು ಕೋಳಿ ಮರಿ ಬಂದುಬಿಟ್ಟಿತ್ತು. ಅದ್ರ ಜೊತೆ ಆಟಾಡಬೇಕು ಅಮ್ಮ ಇರಿ ಅಂಥೇಳಿ ಆಟಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರುತ್ತೆ ಚಿಕ್ಕ ಮಕ್ಕಳು ಫೋಟೋ ಶೂಟ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿಬಿಟ್ಟು. ಸೊ ಹಾಗೋ ಹೀಗೋ ಅದರಲ್ಲಿ ಒಂದೆರಡು ಫೋಟೋ, ಬೇರೆ ಡ್ರೆಸ್ಸಲ್ಲಿ ಒಂದೆರಡು ಫೋಟೋ ತೆಗೆಯೋಣ ಅಂಥೇಳಿ ಡ್ರೆಸ್ ಕೂಡ ಚೇಂಜ್ ಮಾಡ್ತಾಯಿದ್ದೀವಿ. ನಿಜವಾಗ್ಲೂ ಒಬ್ಬರೇ ಫೋಟೋಶೂಟ್ ಮಾಡಿಸ್ತೀವಿ ಅಂದರೆ ಖಂಡಿತವಾಗ್ಲೂ ಆಗಲ್ಲ. ನನ್ನ ತಂಗಿ ಇರೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಯಿತು. ಸ್ವಲ್ಪ ಹೊತ್ತು ನಿಂತ್ಕೊಳ್ತಾರೆ, ಸ್ವಲ್ಪ ಹೊತ್ತು ಕೂತ್ಕೊಳ್ತಾರೆ, ಓಡಾಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ನನ್ನ ತಂಗಿನೂ ಕೂಡ ಸಪೋರ್ಟ್ ಮಾಡಿದ್ರು ಫೋಟೋಶೂಟ್ಗೆ. ಯಾರೆಲ್ಲ ಕೃಷ್ಣ ಜನ್ಮಾಷ್ಟಮಿ ಫೋಟೋಶೂಟ್ ಸ್ಮಯಾ ಜೊತೆ ಹೇಗಿತ್ತು ಅಂತ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡ್ಬೋದು, ಲಿಂಕ್ನ ಕೊಟ್ಟಿರ್ತೀನಿ. ಅದೇನೋ ಗೊತ್ತಿಲ್ಲ, ಇದು ಕೋಇನ್ಸಿಡೆನ್ಸು ಏನು ಅಂತ ಹೇಳ್ಬಿಟ್ಟು ನಾವು ಈ ಮನೆ ಹತ್ರ ಫೋಟೋಶೂಟ್ ಮಾಡಿಸೋವಾಗೆಲ್ಲನೂ ಮಳೆ ಬರುತ್ತೆ. ಸೊ ಮಳೆ ಬಂದಾಗೆಲ್ಲ ಆಂಟಿ ಮನೆ ಒಳಗಡೆ ಬನ್ನಿ ಅಂಥೇಳಿ ಕರೆದ್ಬಿಟ್ಟು ಈ ಥರ ಏನಾದರೂ ತಿನ್ನಕ್ಕೆ ಕೊಡ್ತಾರೆ. ಸೊ ಬಾಳೆಹಣ್ಣು ಕೂಡ ಕೊಟ್ಟರು, ಅದನ್ನು ಕೂಡ ತಿಂದ್ಬಿಟ್ಟು ಸ್ವಲ್ಪ ಎನರ್ಜಿ ತೊಗೊಂಡು ಮತ್ತೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನನ್ನ ಹಸ್ಬೆಂಡ್ ಅಂತೂ ನಿಜವಾಗ್ಲೂ ತುಂಬ ಪೇಷನ್ಸಿಂದ ಫೋಟೋಸ್ನ ತೆಗೆದಿದ್ದಾರೆ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್. ಬಾಯ್.